ಇದೇನು ವರ್ಕ್ ಆಗ್ತಿದೆಯೋ ಇಲ್ವೋ? ಯಾರೋ ಕಾರ್ಡ್ ಹಾಕಿ ಹಂಗೆ ಬಿಟ್ಟಿದ್ದಾರೆ. ಇಲ್ಲಿ ಇದೊಂದು ಕರ್ಮ. ಇದು ವರ್ಕ್ ಆಗ್ತಿಲ್ಲ ಬಿಡಪ್ಪ. ಕಾರ್ಡ್ ಹಾಕಿದ್ ನೋಡು ಬಂದೇ ಇಲ್ಲ. ಅದಕ್ಕೆ ಹೇಳಿದಿಲ್ಲ ಸರಿ ಇರಲ್ಲ ಒಂದೊಂದ್ಸತಿ. ಮತ್ತೆ ಅಲ್ಲಿ ಹೋಗೋಣ ಬಾ. ಆ ಕಡೆ ಒಂದಿದೆ. ಫುಡ್ ಪ್ಯಾಲೇಸ್ ಹತ್ರ ಒಂದಿದೆ, ಅಲ್ಲಿ ಹೋಗೋಣ. ಅಲ್ಲೂ ಕೆನರಾ ಬ್ಯಾಂಕ್ ಇದೆ. ಏನು ಚಳಿ ಇದೆ ಬೆಳಗನ. ನಮ್ಮ ಡ್ಯಾಡಿ ಶನಿದೇವ್ರ ಗುಡಿಗೆ ಹೋಗ್ತಾ ಇದ್ದಾರೆ. ಸೊ ಹೂ ಕೊಟ್ಟು ಬರ್ತೀನಿ ಅಂತ. ನಾನು ಹೋಗಬೇಕಿತ್ತು ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ. ಬಟ್ ಏನಾಯಿತು ಅಂದರೆ ನಾನು ಇನ್ನೂ ಸ್ನಾನ ಮಾಡಿಲ್ಲ ಗೈಸ್. ನಮ್ಮಪ್ಪ ಬೆಳಗ್ಗೆ 7 ಗಂಟೆಗೆ ಮಲಗಿದ್ದೆ. ಕಾಲ್ ಮಾಡಿ ಹೇಳ್ಸಿದ್ರು, ಬಾ ಅರ್ಜೆಂಟಾಗಿ ಲೇಬರ್ಸಿಗೆ ದುಡ್ಡು ಕೊಡಬೇಕು, ಇವತ್ತು ಸ್ಯಾಟರ್ಡೆ ಸಂಡೇ ಬ್ಯಾಂಕ್ ಹಾಲಿಡೇ, ಸೊ ATMಗೆ ಹೋಗೋಣ ಅಂತ. ಹಾಗಾಗಿನೇ ಇನ್ನೂ ಸ್ನಾನ ಮಾಡಿಲ್ಲ, ಫ್ರೆಶ್ ಅಪ್ ಆಗಿಲ್ಲ. ಜಸ್ಟ್ ಬ್ರಷ್ ಆನ್ ಮಾಡ್ಕೊಂಡು ಬಂದೆ. ಅವ್ರು ಹಾಗೆ ಬಾ ಅಂತಿದ್ರು ಬೇಗ ಅರ್ಜೆಂಟ್ ಅಂತ. ಬಟ್ ನಾನಿಲ್ಲ, ಬ್ರಷ್ ಆದರೂ ಮಾಡಬೇಕು ಅಂದ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ. ಹೇ ಡಾಗಿ ಬಾವ್. ಇದೇನು ರೆಸ್ಪಾನ್ಸೇ ಮಾಡ್ತಿಲ್ಲ. ನಮ್ಮನೆ ಬ್ರೌನಿ ಅಂದ್ಕೊಳ್ಳೆ ತಿರುಗಿ ನೋಡುತ್ತೆ. ಬ್ರೌನಿ, ಇವ್ರು ಬ್ರೌನಿ ಅಲ್ಲ, ಇವ್ರು ಯಾಕೆ ತಿರುಗಿ ನೋಡ್ತಾರಲ್ವಾ. ಸೊ ನಮ್ಮ ಡ್ಯಾಡ್ ಬರ್ತಾ ಇದ್ದಾರ. ಅವರು ಅರ್ಜೆಂಟಲ್ಲಿದ್ದಾರೆ, ಅದಕ್ಕೆ ನೋಡಿ ಅವರು ಇಷ್ಟು ಬೇಗನೆ ಬಂದರು. ಈ ಸತಿ ಎಲ್ಲದೂ ಡೋರ್ ಕ್ಲೋಸ್ ಮಾಡಿದ್ದಾರೆ ಗೈಸ್. ಎಲ್ಲ ATM ಕ್ಲೋಸ್ ಆಗಿದೆ. ಅಲ್ಲಿ ನಮ್ಮ ಮನೆ ಹತ್ರನೇ ಮೂನಾಕಿತ್ತು, ಎಲ್ಲ ಕ್ಲೋಸ್. ಇದು ಓಪನ್ ಇದೆ. ಯಾಕಿದು ನೋ ಸರ್ವಿಸ್ ಅಂತ ಹಾಕಿದ್ದಾರೆ. ಕಾರ್ಡ್ಲೆಸ್ ಕ್ಯಾಶ್. ಪ್ಲೀಸ್ ಡೋಂಟ್ ರಿಮೂವ್ ದ ಕಾರ್ಡ್. ಓಕೆ, ಇಂಗ್ಲಿಷ್. Welcome. Please enter your secret number. ಕರೆಕ್ಟಾ? Please wait while your transaction. Enter the amount in multiples of 5. ಎಷ್ಟು 500 ಬರಬೇಕಿತ್ತು, ನೋಡ್ತಾ ಇದ್ದೀನಿ. ಬರೀ 500 ಬಂದಿದೆ. See, again it is asking. I think 20,000 also won't come at once. Maybe because 500s are available, then it will come. If 500s are Let's not available, try for 10,000 first. 10,000 is not available, then only 4,000. Oh my god. 10,000 ಇಲ್ಲ ಅಂತ. ಹಾಂ, ಪ್ಲೀಸ್ ಎಂಟರ್ ದ OTP ರಿಸೀವ್ ಮಾಡಿದೆ. ಹೇಳು, ಒಂದು ನಿಮಿಷ ತಡಿ ಇಲ್ಲೇ ಬರ್ತಾ ಇದೆಯಲ್ಲ. ಹೇಳು. 940. ಹಾಂ ಆಯಿತು. 0059. ಹ್ಯೂಜ್ ಅಮೌಂಟಿಗೆ OTP ಬರುತ್ತೆ ಅನಿಸುತ್ತೆ. ಬರ್ತಾ ಇದೆ ಸೌಂಡ್. ಈಗ ಬರ್ತಾ ಇದೆ ನೋಡು. ಈಗ 10,000 ತೆಗೆದಿದ್ದೀನಿ. ಮತ್ತೆ ಇನ್ನೊಂದು ಸತಿ ಮತ್ತೆ ತೆಗಿತಾ ಇರಬೇಕು. If it is more than 10,000, then it will ask for OTP. 10 ಇದೆಯಾ ಕೌಂಟ್ ಮಾಡು, ಇನ್ನೊಂದು ಸತಿ ತೆಗಿತೀನಿ. ಇದೆಯಾ?
Guys, after a long time I'm using ATM machine. It's more than a year. Usually GPay, PhonePe ಅಂತಲೇ ಯೂಸ್ ಮಾಡಿ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೆ. ಸೊ ಕ್ಯಾಶ್ ವಿಡ್ರಾ ಮಾಡೇ ಇಲ್ಲ. ಈವನ್ ನನ್ನ ATM ಕಾರ್ಡ್ ಐ ಡೋಂಟ್ ನೋ ದ ಪಿನ್ ಆಲ್ಸೋ. ಅದು ರೀಸೆಟ್ ಮಾಡಬೇಕು ಬಿಕಾಸ್ ನಾನು ಯೂಸೇ ಮಾಡಿಲ್ಲ ATM ಕಾರ್ಡ್, ತುಂಬ ವರ್ಷಗಳೇ ಆಗಿದೆ. ಮತ್ತು ಇನ್ನೊಂದು OTP ಬರುತ್ತೆ ನೋಡಿ. Please wait while your transaction is processed. OTP ಕೇಳಿದ್ದ, ಶೆಟ್. ಐ ಲೈಕ್ ದ ಸೌಂಡ್ ಗೈಸ್. ಬರ್ತಾ ಇದೆ. ಏನೇನು ಜೋಪಾನವಾಗಿರೋದು ಇಲ್ಲ, ಕೌಂಟ್ ಮಾಡ್ಕೊ. ಹೌದಾ? ಅಲ್ಲಿ ಮತ್ತೆ ಈ ಸೈಡ್ ಕಾರ್. ನಾನು ಬ್ಲಾಗ್ ಮಾಡಲ್ಲ ಅಂದಿದ್ದೆ, ಅದೇ ಲಾಸ್ಟ್ ಬ್ಲಾಗ್. ಆದರೆ ಡ್ರೈವಿಂಗ್ ಬ್ಲಾಗ್ ಮಾಡ್ತೇನೆ ಇವತ್ತು ಫಾರ್ ಯು ಆಲ್ ಗೈಸ್. ಡ್ರೈವಿಂಗ್ ಕೇಳ್ತಿದ್ದಲ್ಲ. ಇದು ಯಾವ ಬಿಲ್ಡಿಂಗ್ ಇದೆ? ಒಂದೆಷ್ಟು ದೊಡ್ಡ ಬಿಲ್ಡಿಂಗ್ ಇದೆ. ನಾನು ಇದೇ ಮೆಡಿಕಲ್ ಕಾಲೇಜ್ ಅಂದ್ಕೊಂಡಿದ್ದೆ ಫಸ್ಟ್ ಕಟ್ಟುತ್ತಿರ್ಬೇಕಾದ್ರೆ. ಫೋಟೋ ಯಾಕೆ ಕೊಟ್ಟಿದ್ಯಪ್ಪ? ಜಿಲ್ಲಾ ಒಕ್ಕಲಿಗರ ಸಂಘ. ಇದು ನೋಡಿ ನಮ್ಮ ಅಮ್ಮನ ಫೋಟೋ ಹೇಗಿದೆ. ಅಮ್ಮ ನಿಂದು ಇದು ಹಳೇ ಫೋಟೋ ಕೊಟ್ಟಿದೆ. ಓಟ್ ಹಾಕಿ ಬರೋದಂತನಾ? ಇಲ್ಲಿ ಹಿಂದ್ಗಡೆ ಫೋಟೋ ಇದೆ, ನಿಂದು ಹಳೆ ಫೋಟೋ. ದೋಸೆಕಾಯಿ ಇಟ್ಕೊಂಡೇ ಬಂದಿದ್ದೆ. ಇವತ್ತು ವೋಟಿಂಗ್ ಇದೆ ಗೈಸ್, ವೋಟ್ ಹಾಕಬೇಕು. ಟೇಬಲ್ ನೋಡೋಂಗಿಲ್ಲ, ಫುಲ್ ಎನ್ವಲಪ್ಸ್ ಕಾರ್ಡ್ ಗೊತ್ತಾ. ಇದು ಯಾಕೆ ಉಲ್ಟಾ ಅಂದರೆ ಇಲ್ಲಿ ಅಡ್ರೆಸ್ ಇದೆ, ಸೊ ಹಾಗಾಗಿ ಈ ಥರ ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಬೇಕು. ಎಲ್ಲ ಓಟಾಕಿ ಅಂತ ಇನ್ವಿಟೇಷನ್ ಮನೆಗೂ ಬಂದು ಕರೆದೋಗಿ ಮತ್ತು ಇನ್ವಿಟೇಷನ್ನು ಕಳಿಸಿದ್ದಾರೆ. ಪಾಂಪ್ಲೆಟ್ಸ್ ಎಲ್ಲ ಇದು ಫುಲ್ ಇದಾಗಿದೆ. ಇವತ್ತು ಒಂದು ಸತಿ ಎಲೆಕ್ಷನ್ ಮುಗಿದ್ಬಿಟ್ರೆ ಇದನ್ನೆಲ್ಲ ಇದು ಮಾಡಬೇಕು, ಡಿಸ್ಕಾರ್ಡ್ ಮಾಡಬೇಕು. ನಾನೇ ಎಲೆಕ್ಷನಿಗೆ ನಿಲ್ಲಬೇಕಿತ್ತು ಗೈಸ್, ಚೆನ್ನಾಗಿರೋದು. ಏನಂತೀರಾ? ಓಟ್ ಹಾಕ್ತೀರಾ ನನಗೇನಿದ್ರೆ? ನೋಡಿ ಗೈಸ್, ಇಷ್ಟು ಕಾರ್ಡ್ಸ್ ಇದೆ. ಈಗ ನೋಡಿ ಟೇಬಲ್ ನೀಟಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ಎತ್ತಿಡಬೇಕು. ಫಸ್ಟ್ ಒಂದು ಇನ್ವಿಟೇಷನ್ ಹೋಲ್ಡರ್ ತರಬೇಕು. ಎಲ್ಲ ಇನ್ವಿಟೇಷನ್ಸ್ ಇಲ್ಲೇ ಇರುತ್ತೆ ಈ ಟೇಬಲ್ ಮೇಲೇ. ಎಣ್ಣೆ ಹಾಕಿರ್ಬಿಡಲ್ಲ. ಮತ್ತು ನೀನು ಎಣ್ಣೆ ಹಾಕ್ತಾ ಇದೆಯಾ? ಹಂಚು ಸ್ಟಿಕ್ ಆಗ್ತಾಯಿದೆ, ಅದಕ್ಕೆ ಬರ್ತಾಯಿದೆ. ನೀರು ಹಾಕಬೇಕು. ಎಲ್ಲ ಹೇಳ್ತಿದ್ಯಾ, ಹಾಕ್ತೀವಿ. ದೋಸೆ ಅಮ್ಮ, ದೋಸೆ ಅಮ್ಮ ಮಾಡಿದ ದೋಸೆ. ಅಮ್ಮ ನನಗೆ ಬೆಣ್ಣೆ ದೋಸೆ. ನೀರು ಕುಡಿ ಫಸ್ಟು. ಸೊ ಗೈಸ್, ನಾನು ನೆನ್ನೆ ವ್ಲಾಗ್ ಇತ್ತು, ಬೆಣ್ಣೆ ದೋಸೆ ಅಪ್ಲೈಯಿಂಗ್ ಬೆಣ್ಣೆ ನಾವು. ಅದು ಫುಲ್ಲು ಡಬಲ್ ರೋಸ್ಟ್ ಆಗಬೇಕಮ್ಮ ನನಗೆ. ಎಷ್ಟು ಗರಿ ಗರಿ ಆಗಿರುವಂತಹ ಮಸಾಲೆ ದೋಸೆ. ಬೆಣ್ಣೆ ಹಾಕಿದ್ಯಲ್ಲಮ್ಮ. ಇದು ಕೆಂಪು ಚಟ್ನಿ ಇಲ್ವಾ ಮಧ್ಯೆ ಹಾಕೋಕ್ಕೆ? ಮಾಡಿಲ್ಲ, ಗ್ರೀನ್ ಚಟ್ನಿ. ಗ್ರೀನ್ ಚಟ್ನಿ, ಪಲ್ಯ ಹಾಕ್ಕೊಡಮ್ಮ. ಎಲ್ಲ ಹಾಕ್ಕೊ ಒಂಚೂರು ಬಾ. ಓ, ಸಾಗು ಮಾಡಿದ್ದೆ ಇವತ್ತು. ನಾನು ಆಲೂಗೆಡ್ಡೆ ಪಲ್ಯ ಅಂದ್ಕೊಂಡೆ. ನಾನು ಮಸಾಲೆ ದೋಸೆ ಅಂದ್ಕೊಬಿಟ್ಟೆ. ವಾವ್, ಚಟ್ನಿ ಟೆಕ್ಸ್ಚರ್ ನನಗೆ ಈ ಥರ ತೆಳ್ಳಗಿರಬೇಕು ಗೈಸ್ ಚಟ್ನಿ. ನಮ್ಮ ಅಪ್ಪಂಗಾದ್ರೆ ಗಟ್ಟಿ ಇರಬೇಕು ಚಟ್ನಿ. ನನಗೆ ತೆಳ್ಳಗಿಷ್ಟ, ನಮ್ಮ ಅಪ್ಪಂಗೆ ಗಟ್ಟಿ ಚಟ್ನಿ ಇಷ್ಟ. ಸೊ ಬ್ರೇಕ್ಫಾಸ್ಟ್ ನೀರೇ ಹಾಕ್ಬಾರ್ದು. ಹಂಗೆ ತರಿ ರುಬ್ಬಬೇಕು, ನೀರು ಹಾಕ್ದಂಗೆ. ಸಕ್ಕತ್ತಾಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ ಗೈಸ್. ಐ ಹ್ಯಾವ್ ಟು ಈಟ್ ದಿಸ್ ಫಸ್ಟ್ ಗೈಸ್. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಿಸಿ ಬಿಸಿ ದೋಸೆ ತಿನ್ನೋಣ.
ಫಸ್ಟ್ ಚಟ್ನಿಲಿ ತಿನ್ನಲ್ಲ ಸಾಗಲ್ಲಿ ತಿನ್ನಲ್ಲ ಚಟ್ನಿಲಿ ನೋಡೋಣ ಎರಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ತಿನ್ನೋಣ. ಉಪ್ಪಾಗಿದೆ ಚಟ್ನಿ. ಇನ್ನೂ ಉಪ್ಪು ಮಾಡಿದ್ಯಾ? ಇಲ್ಲ, ಸಾಗು ಕರೆಕ್ಟಾಗಿದೆ, ಚಟ್ನಿ ಸ್ವಲ್ಪ ಉಪ್ಪಾಗಿದೆ. ಯಾರು? ರಜತ್ ಬಿಗ್ ಬಾಸಾ? ಯಾವ್ದು ನೋಡ್ತಿದ್ಯಾ ನೀನು? ನಿಂಗೆ ಇವ್ರು ಇಷ್ಟನಾ? ಇವನಾ ವರುಣ್ ಆರಾಧ್ಯ. ಬೃಂದಾವನ ಸೀರಿಯಲ್ ಮಾಡ್ತಿದ್ನಲ್ಲ. ಹಾಂ, ಅವ್ರ ಅಕ್ಕ ಅವಳು ಚೈತ್ರ. ಅವಳು ಸಖತ್ತಾಗಿದ್ದಾಳೆ, ಸಖತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಗೈಸ್ ನೋಡಿ, ಎಳ್ನೀರು 100 ರೂಪೀಸಿಗೆ 3 ಅಂತೆ, ಓದ್ತಿದ್ದಾನ. ಸೊ ಹಾಗಾಗಿ ತಗೊಂಡೋಗೋಣ ಮನೆಗೊಂದಿಷ್ಟು ಕುಡಿಯೋಕ್ಕೆ. ಸೊ ಇಲ್ಲಿ ಕುಡಿತಿಲ್ಲ, ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಹೇಗೆ ಇಟ್ಕೊಂಡು ಹೋಗೋದು ಗೊತ್ತಿಲ್ಲ. ಅಮ್ಮ ದಪ್ಪ ಗಂಜಿ ಚೆನ್ನಾಗಿರಲ್ಲ, ತಳು ಇರಲಿ, ಸ್ವೀಟ್ ವಾಟರ್ ಇರಬೇಕು. ಇಲ್ಲಿಡ್ತೀಯ ಮುಂದೆ ಕಾಲ ಹತ್ರ? ನಿನಗೆ ಕಷ್ಟ ಆಗುತ್ತೆ. ಈವ್ನಿಂಗು ಅಪ್ಪ ಸ್ನ್ಯಾಕ್ಸಿಗೆ ಗೋಲ್ಗಪ್ಪ ತಂದಿದ್ದು ಪಾರ್ಸಲ್, ಆ್ಯಂಡ್ ಸೀಬೆಹಣ್ಣು ಕೂಡ ತಂದಿದ್ದು, ನನಗೆ ಇಷ್ಟ ಅಂತ. ಇದೆಷ್ಟು ದೊಡ್ಡ ಸೀಬೆಹಣ್ಣಿದೆ, ಬಟ್ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ ಯಾಕಿಷ್ಟು ಸ್ಮಾಲ್ ಸೈಜ್ ಕಾಣಿಸುತ್ತೆ ಅಂತ. ಐ ಡೋಂಟ್ ನೋ ರಿಯಲಿ, ಬಟ್ ನಿಜವಾಗ್ಲೂ ನೋಡೋಕ್ಕೆ ತುಂಬ ದೊಡ್ಡ ಸೈಜ್ ಇತ್ತು ಆ ಸೀಬೆಹಣ್ಣಂತೂ. ಕೈಸ್ ಎಷ್ಟು ದೊಡ್ಡ ಸೀಬೆಹಣ್ಣು ಗೊತ್ತಾ, ಏನು ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಇದು ಮೊಬೈಲ್ ಎಣ್ಣೆ ದೀಪ, ಸೀಬೆಹಣ್ಣಿನ ದೀಪ. ಇದು ಮೊಬೈಲಲ್ಲಿ ನೋಡೋಕೆ ನೋಡಮ್ಮ ಎಷ್ಟು ಸಣ್ಣದಾಗಿ ಕಾಣುತ್ತೆ, ರಿಯಲಾಗಿ ತುಂಬ ದೊಡ್ಡದಾಗಿದೆ, ಮೊಬೈಲಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತದೆ. ನೆನ್ನೆಗೆ ಲಾಸ್ಟ್ ಡೈಲಿ ವ್ಲಾಗು ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ಆದರೂ ಐ ಕೆನಾಟ್ ಸ್ಟಾಪ್ ಮೈ ಸೆಲ್ಫ್ ವ್ಲಾಗಿಂಗ್ ಯುನೋ. ಆದರೂ ಇವತ್ತೊಂದು ವ್ಲಾಗ್ ಆಗೇ ಹೋಗ್ಬಿಡ್ತು. ಸೊ ಇಟ್ಸ್ ಓಕೆ. ವೀಕೆಂಡ್ ಅಲ್ಲ, ಬೋರ್ ಆಗ್ತಿತ್ತು ಅಂತ. ಗಾಯ್ಸ್, ಇವತ್ತು ಲಂಚಿಗೆ ಚಿಕನ್ ಕಬಾಬ್ ಆ್ಯಂಡ್ ಗೀ ರೈಸ್ ಮಟನ್ ಸಾರು. ಇದು ನನ್ನ ಫೇವ್ರೆಟ್ ಕಾಂಬೋ. ಎಷ್ಟು ಡಿಲಿಷಿಯಸ್ ಆಗಿರುತ್ತೆ ಗೊತ್ತಾ. ನನಗೆ ಬಿರಿಯಾನಿಗಿಂತ ಮನೇಲಿ ಗೀ ರೈಸ್ ಮತ್ತು ಮಟನ್ ಸಾರು ಕಾಂಬೋ ಇಷ್ಟ. ಔಟ್ಸೈಡ್ ಆದರೆ ಬಿರಿಯಾನಿ ಇಷ್ಟ. ಸೊ ನನಗೆ ಈ ರೀತಿ ಫ್ಯಾಟ್ ತುಂಬ ಇಷ್ಟ ಆಗುತ್ತೆ, ಬಟ್ ಇದು ಇಷ್ಟ ಆಗಲ್ಲ. ಇದು ತಿನ್ನಲ್ಲ, ಫ್ಯಾಟ್ ತಿಂತೀನಿ ನಾನು. ನಂಗೆ ಫ್ಯಾಟ್ ಇಷ್ಟ ಆ್ಯಕ್ಚುಲಿ ಗೈಸ್. ಡಿಲಿಷಿಯಸ್, ಯಮ್ಮಿ. ಅದ್ರ ಜೊತೆ ಕಬಾಬ್ ತಿನ್ನಬೇಕು.